ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ ಕಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತಿನ ಹೊಸ ವೀಡಿಯೋದಲ್ಲಿ ಅಂದರೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ 2 ಇಯರ್ಸ್ ಇದ್ದಾಗ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸೊ ಆ್ಯಸ್ ಯೂಶಲಿ ಫಾರ್ಮಸಲ್ಲೆಲ್ಲ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಪ್ರೊಸೀಜರ್ ಬೇರೆ ಥರ ಇರುತ್ತೆ. ಸೊ ಈಗ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ಅಂತಂದರೆ ಬರೀ ಸಬ್ಸ್ಕ್ರೈಬ್ ಆದರೆ ನನ್ನ ವೀಡಿಯೋನ ನೀವು ಮೊದಲು ನೋಡೋಕ್ಕಾಗಲ್ಲ. ಸೊ ಅದೇ ಕಾರಣ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಷನ್ ಇರುತ್ತೆ, ಅಲ್ಲೇ ಕ್ಲಿಕ್ ಮಾಡಿ. ಸೊ ಆವಾಗ ನಾನು ಪ್ರತಿಯೊಂದು ವೀಡಿಯೋ ಏನು ಅಪ್ಲೋಡ್ ಮಾಡ್ತೀನಿ ಅದು ನೀವು ಬೇಗ ನೋಡ್ಬೋದು. ಸೊ ಈಗ ಬನ್ನಿ ಪ್ರಾಬ್ಲಮ್ ಶುರು ಮಾಡೋಣ. ಸೊ ನಾವೀಗ ಪ್ರಾಬ್ಲಮ್ ನೋಡಿದರೆ ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ PVR. ಸೊ ಫಸ್ಟು PVRನ ಫೈಂಡ್ ಔಟ್ ಮಾಡಿ, ಆಮೇಲೆ ಮಿಕ್ಕಿದ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ವಿಚ್ ಇಸ್ ದ ಹೆಲ್ಪ್ ಆಫ್ PVR. ಫಸ್ಟು ಫಿಕ್ಸ್ಡ್ ಕಾಸ್ಟು, ಕಾಂಟ್ರಿಬ್ಯೂಷನ್ ಫಾರ್ ದಿ ಬೋತ್ ಪೀರಿಯಡು ಆ್ಯಂಡ್ BEP ಇನ್ ಸೇಲ್ಸು ಆ್ಯಂಡ್ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಈಗಿದೆ ಪ್ರಾಬ್ಲಮ್ಮು. ದೆನ್ ದರ್ ಗಿವನ್ ಇಯರ್ ಸೇಲ್ಸ್ ಬಂದು 2005 2,40,000, ಮತ್ತು 2006 2,80,000, ಮತ್ತು ಪ್ರಾಫಿಟ್ ಬಂದು 2005 18,000, 2006 26,000. ಹಾಗೆ ಒಂದೆಲ್ಲ ಅಡ್ಜಸ್ಟ್ಮೆಂಟ್ ಇದೆ. ವೆನ್ ಅಂದರೆ ಪ್ರಾಫಿಟ್ ಅಂದರೆ ಸೇಲು 2,20,000 ಇದ್ದಾಗ ಪ್ರಾಫಿಟ್ ಎಷ್ಟಿರುತ್ತೆ ಅಂತ ಕಂಡಿಡಿದೆ ಅಂತ ಹೇಳಿದ್ದಾರೆ. ಹಾಗೆಯೇ 40,000 ಪ್ರಾಫಿಟ್ ಇದ್ದಾಗ ಸೇಲ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ದಾರೆ. ಈಗ ಪ್ರಾಬ್ಲಮ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಟೈಮ್ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಿಮಗೆ ನಾನು ಇದನ್ನು PDF ನೋಟ್ಸ್ನೂ ಕೂಡ ಪ್ರೊವೈಡ್ ಮಾಡ್ತೀನಿ. ನೀವು ನನ್ನ ಚಾನಲ್ ಇದೆ ಒಂದು ಟೆಲಿಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗಬೇಕು, ಅದು ಡಿಸ್ಪ್ಲೇ ಮೇಲೆ ಬರ್ತಾಯಿದೆ ಇವಾಗ. ಸೊ ವೈಟ್ ಕಾಮರ್ಸ್ ಅಂತಲೇ ಟೆಲಿಗ್ರಾಮಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವೆಲ್ಲಾದರೆ ನಮ್ಮ PDF ನೋಟ್ಸು ಪ್ರತಿಯೊಂದಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಹಾಗೆ ನಿಮಗೂ ಕೂಡ ಸಿಗುತ್ತೆ. ಫಸ್ಟ್ ಒನ್ ಬಂದು ನಮಗೀಗ PVR ಕಂಡುಹಿಡಿದಿದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ PVR ಕಂಪ್ಯೂಟೇಷನ್ ಆಫ್ PVR ಬೋತ್ ಇಯರ್ ಇದ್ದಾಗ PVRನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋಕ್ಕೆ ಫಾರ್ಮುಲಾ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ, ನೀವು ನೋಡ್ತಿರ್ಬೋದು. ಸೊ PVR ಈಸ್ ಈಕ್ವಲ್ ಟು ಚೇಂಜ್ ಇನ್ ಪ್ರಾಫಿಟ್ ಬಿಟ್ವೀನ್ 2006 to 2005 divided by change in sale between 2006 to 2005 into 100. ತುಂಬ ಸಿಂಪಲ್ಲು. ಈಗ ನೋಡ್ತಿರ್ಬೋದು ಇವಾಗ ಚೇಂಜ್. ಸೊ ನೀವು ನೋಡ್ತಿರೋದು ಇವಾಗ ಪ್ರಾಫಿಟ್ ಬಂದು 2006 26,000 ಇದೆ. ಸೊ 26,000 ಮೈನಸ್ 18,000 ಡಿವೈಡೆಡ್ ಬೈ 2,80,000 ಮೈನಸ್ 2,40,000 is equal to 26,000 ಮೈನಸ್ 18,000 ಬಂದು 8,000 into 100. 8,000 divided by 40,000 into 100. So cancel. Is equal to 20%. 20% of 0.2. ತುಂಬ ಸಿಂಪಲ್ ಇದೆ. ಸೊ ಹಾಗೆಯೇ ಇದನ್ನು PVRನ ಇಟ್ಕೊಂಡು ಇವಾಗ ನಾವು ಫಿಕ್ಸ್ಡ್ ಕಾಸ್ಟು ಕಾಂಟ್ರಿಬ್ಯೂಷನ್ ಫಾರ್ ದಿ ಬೋತ್ ಪೀರಿಯಡು, BEP ಇನ್ ಸೇಲ್ಸು ಮತ್ತು ಮಾರ್ಜಿನ್ ಆಫ್ ಸೇಫ್ಟಿನ ಕಂಡುಹಿಡಿಬೇಕು. ಫಸ್ಟ್ ಆಫ್ ಆಲ್ ಈಗ ನಾವು ಫಿಕ್ಸ್ಡ್ ಕಾಸ್ಟ್ನ ಕಂಡುಹಿಡಿಯೋಣ. ಸೊ ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಿಬೇಕಾದ್ರೆ ನಾವಿಲ್ಲಿ ಒಂದೇ ವರ್ಷ ಕಂಡುಹಿಡಿದಾಗಲ್ಲ, 2 ವರ್ಷ ಕೂಡ ಫಿಕ್ಸ್ಡ್ ಕಾಸ್ಟ್ನ ಕಂಡುಹಿಡಿಯಬೇಕು. ಸೊ ಎರಡನೇದು ಕಂಪ್ಯೂಟೇಷನ್ ಆಫ್ ಫಿಕ್ಸ್ಡ್ ಕಾಸ್ಟು. ಸೊ ನಾನಿವಾಗ 2005 ಕಂಡುಹಿಡಿತಾ ಇದ್ದೀನಿ. ಸೊ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಇಂಟು PVR ಮೈನಸ್ ಪ್ರಾಫಿಟ್. ಸೊ ನಮ್ಮ 2005 ಸೇಲ್ಸ್ ಎಷ್ಟಿದೆ? ಸೊ 2,40,000 ಇದೆ. ಇಂಟು PVR ಬಂದಿರೋದು ನಮಗೆ 0.2% ಮೈನಸ್ 18,000. ಸೊ 18,000 ಇದೆ ಅಲ್ವಾ. ಸೊ 2 lakh ಇಂಟು ಮೈನಸ್ 80,000 ಬಂದು
48,000 ಸಿಗುತ್ತಿದ್ದು. 2,40,000 ಮೈನಸ್ 0.2 48,000 ಮೈನಸ್ 18,000 is equal to 30,000. ಸೊ 2005 ಫಿಕ್ಸ್ಡ್ ಕಾಸ್ಟ್ ಬಂದು 35,000. ಸಾರಿ 30,000. ಸೊ ಹಾಗೆ ನೆಕ್ಸ್ಟ್ ನಾವೀಗ 2006ಗೂ ಕೂಡ ಕಂಡುಹಿಡಿಯೋಣ. ಸೊ 2006 ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಇಂಟು PVR ಮೈನಸ್ ಪ್ರಾಫಿಟ್. ಸೊ ಕ್ವಶನ್ ನೋಡ್ತಾ ಇರ್ಬೋದು ನೀವು ಈಗ ಡಿಸ್ಪ್ಲೇ ಮೇಲೆ. ಸೊ ಸೇಲ್ಸ್ ಬಂದು 2006ಅಲ್ಲಿ 2,80,000 ಇದೆ. 2,80,000 ಮೈನಸ್ 0.2 ಮೈನಸ್ ಪ್ರಾಫಿಟ್ ಬಂದು 2006ಅಲ್ಲಿ 26,000 ಇದೆ. 2,80,000 0.2 is equal to 56,000. 56,000 minus 26,000 is equal to 30,000. ಸೊ 2006ಅಲ್ಲೂ ಕೂಡ ಫಿಕ್ಸ್ಡ್ ಕಾಸ್ಟ್ ಬಂದು 30,000. ಸೊ ಹಾಗೆಯೇ ನಾವು ಇವಾಗ ಕಾಂಟ್ರಿಬ್ಯೂಷನ್ ನೆಕ್ಸ್ಟ್ ಕ್ವಶನ್ ಕೇಳಿರೋದು ಅವರು ಕಾಂಟ್ರಿಬ್ಯೂಷನು. ಸೊ ಮೂರನೇದು ಕ್ಯಾಂಪ್ಯೂಟೇಷನ್ ಆಫ್ ಕಾಂಟ್ರಿಬ್ಯೂಷನ್ ಫಾರ್ ಬೋತ್ ಇಯರ್ಸ್. ನಾನು ಈ ಎಕ್ಸಾಮಲ್ಲಿ ಶಾರ್ಟ್ ಫಾರ್ಮಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಮಾರ್ಕ್ಸ್ ಕಟ್ಕೊಂಡ್ಬಿಡ್ತಾರೆ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಸೊ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೊ ಇದು 2005ಗೆ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಬಂದು 2005ಅಲ್ಲಿ 30,000 ಇದೆ, ಪ್ಲಸ್ ಪ್ರಾಫಿಟ್ ಬಂದು 18,000 ಇದೆ, ಇಸ್ ಈಕ್ವಲ್ ಟು 48,000. ಸೊ ಫಾರ್ಮುಲಾಸ್ಗೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ನಿಮಗೆ ಸ್ಟಾರ್ಟಿಂಗು ಡಿಫಿಕಲ್ಟ್ ಆಗ್ತಾ ಇರ್ಬೋದು. ಫಾರ್ಮುಲಾಸ್ ಕಲಿತಾದ್ಮೇಲೆ ಪ್ರಾಬ್ಲಮ್ಗೆ ಏನೂ ಸಹ ಅನಿಸಲ್ಲ, ತುಂಬ ನೀರು ಕುಡಿದಷ್ಟು ಇದೆ. ಹಾಗೆ 2006 ನೋಡೋದವ್ರೀಗ 2006ಅಲ್ಲಿ ಬಂದು ಫಿಕ್ಸ್ಡ್ ಕಾಸ್ಟು 30,000 ಇದೆ. 30,000 ಪ್ಲಸ್ ಪ್ರಾಫಿಟ್ ಬಂದು 26,000 ಇದೆ, ಇಸ್ ಈಕ್ವಲ್ ಟು 56,000. ಹಾಗೆ ನಾನು ಹೇಳಿರೋದು 4ನೇ ಕ್ವಶನ್ನು BEP ಇನ್ ಸೇಲ್ಸ್ ಕಂಡಿದ್ದೀರಿ ಅಂತ ಹೇಳಿದ್ದಾರೆ. ಸೊ ಫೋರ್ತ್ ಒಂದು BEP ಇನ್ ಸೇಲು. ಸೊ ನಾನಿವಾಗ BEP ಇನ್ ಸೇಲ್ಸ್ ಬರೀ 1 ಇಯರ್ ಮಾತ್ರ ಕಂಡುಹಿಡಿತೀನಿ 2006ಗೆ. ಯಾಕಂದರೆ ಆ್ಯಸ್ ಇಟ್ ಈಸ್ ನೀವು ನೋಡ್ತಿರ್ಬೋದು, ಫಿಕ್ಸ್ಡ್ ಕಾಸ್ಟ್ ಬಂದು 2005 ಮತ್ತು 2006 ಎರಡು ಕೂಡ 30,000 ಇದೆ. ಸೊ ಸೇಮ್ ಬರುತ್ತೆ ಆನ್ಸರು. ಸೇಲ್ಸ್ 1 ಇಯರ್ಗೆ ಮಾತ್ರ ಕಂಡುಹಿಡಿತೀನಿ. ಸೊ 2006ಗೆ ಸೊ BEP is equal to fixed cost divided by PVR. ಫಿಕ್ಸ್ಡ್ ಕಾಸ್ಟ್ ಬಂದು 30,000 ಇದೆ 2006ಅಲ್ಲಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ 30,000 ಇದೆ 2006ಅಲ್ಲಿ. PVR ಬಂದು 0.2 is equal to 1,50,000. BEP ಸೇಲ್ಸ್ ಬಂದು 1,50,000. ಸೊ ಈ 1,50,000 ಈ ಕಡೆಗೆ ಪ್ರಾಫಿಟು ಅಲ್ಲ, ಈ ಕಡೆಗೆ ಲಾಸು ಅಲ್ಲ ಅಷ್ಟೇ. ನೆಕ್ಸ್ಟು ನಮಗೆ ಲಾಸ್ಟ್ ಅಂತ ಕೇಳಿರೋದವರು ಮಾರ್ಜಿನ್ ಆಫ್ ಸೇಫ್ಟಿ ಕಂಡಿದ್ದೀರಿ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಕಂಡಿದ್ದೀರಾ. ಸೊ 5ನೇದು ಕಾಂಪ್ಯೂಟೇಷನ್ ಆಫ್ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ನಾನು ಶಾರ್ಟ್ ಫಾರ್ಮ್ ಯೂಸ್ ಮಾಡಿ ಬರೀತಾ ಇದ್ದೀನಿ, ನೀವು ಎಕ್ಸಾಮ್ ಈ ಥರ ಮಾಡೋಕ್ಕೆ ಹೋಗಬೇಡಿ. MOS is equal to ಸೇಲ್ಸ್ ಮೈನಸ್ ನಾನು ಥಿಯರಿ ಮಾಡೋದಕ್ಕೆ ಹೇಳಿದ್ದೆ ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಏನಂತಿತ್ತು, ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ BEP ಇನ್ ಸೇಲ್ಸು. ಸೊ ಫಸ್ಟು 2006
2005 ನೋಡೋದಾದರೆ ಸೇಲ್ಸ್ ಬಂದು 2005 ಕ್ವಶನಲ್ಲಿ ನೋಡಿ 2005 2,40,000 ಇದೆ. DEP ಸೇಲ್ಸ್ 1,50,000. ಸೊ ಎರಡು ಕಡೆಗೂ ಸೇಮ್ ಇರೋದ್ರಿಂದ ಅದಕ್ಕೂ ಆ್ಯಂಡ್ 2005 is equal to 90,000. 2006 ನೋಡೋದಾದರೆ is equal to 2,80,000 minus 1,50,000 is equal to 1,30,000. DEP ಸೇಲ್ಸ್ ಮಾರ್ಜಿನ್ ಆಫ್ ಸೇಫ್ಟಿ ಬಂದು 2006 1,30,000, 2005 ಬಂದು 90,000. ಸೊ ಹಾಗೆಯೇ ನೆಕ್ಸ್ಟ್ ನಮಗೆ ಒಂದು ಅಡ್ಜಸ್ಟ್ಮೆಂಟ್ ಇದ್ದಾವೆ. ಆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಇವಾಗ. ಸೊ ನಮ್ಗೆ ಇವಾಗ ಇಲ್ಲಿ ಕಾಂಟ್ರಿಬ್ಯೂಷನ್ನು, ಫಿಕ್ಸ್ಡ್ ಕಾಸ್ಟು ಎಲ್ಲ ಕಂಡಿಡ್ದು, ಬಟ್ ನಮಗೆ ವೇರಿಯಬಲ್ ಕಾಸ್ಟ್ನ ಕಂಡಿಡಬೇಕು. ಸೊ ನಮಗಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ. ಸೊ ನಾವಲ್ಲಿ ಕೊಟ್ಟಿಲ್ಲ ಅಂತ ಸುಮ್ಮನೆ ಬಿಡೋದಿಲ್ಲ. ನಮಗೆ ಫಸ್ಟೇ ಹೇಳಿದ್ದೀನಿ, ಈ ಪ್ರಾಬ್ಲಮಲ್ಲಿ ಏನೇ ಕೊಟ್ಟಿಲ್ಲ ಅಂತಂದರೂ ನಾವು ಅದನ್ನ ಕಂಪಲ್ಸರಿ ಫೈಂಡ್ ಔಟ್ ಮಾಡಬೇಕು. ನಿಮಗೆ 20 ಮಾರ್ಕ್ಸ್ ಇಲ್ಲ 10 ಮಾರ್ಕ್ಸ್ ಬೇಕು ಅಂತಂದರೆ ಮಾತ್ರ ಎಲ್ಲನೂ ಕೂಡ ಫೈಂಡ್ ಔಟ್ ಮಾಡಬೇಕು. ಸೊ ಕಾಂಪ್ಯೂಟೇಷನ್ ಆಫ್ ವೇರಿಯಬಲ್ ಕಾಸ್ಟು, ಕಾಂಪ್ಯೂಟೇಷನ್ ಆಫ್ ವೇರಿಯಬಲ್ ಕಾಸ್ಟು. ಸೊ ವೇರಿಯಬಲ್ ಕಾಸ್ಟ್ ಬಂದು 2005 ಸೊ ವೇರಿಯಬಲ್ ಕಾಸ್ಟ್ is equal to ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಪ್ರಾಫಿಟು. ಸೊ ನಿಮ್ಗೆ ಗೊತ್ತಿರುವ ಹಾಗೆ ನಾವೀಗ 2005 ಕಂಡಿಡಿಯೋಣ. ಸೊ 2005 ಸೇಲ್ಸ್ ಬಂದು 2,40,000 ಇದೆ. ಸೊ 2,40,000 ಮೈನಸ್ ಫಿಕ್ಸ್ಡ್ ಕಾಸ್ಟ್ 30,000 ಮೈನಸ್ 18,000 is equal to 48,000. 2,40,000 minus 48,000 1,92,000. ವೇರಿಯಬಲ್ ಕಾಸ್ಟ್ 2005 ಈಗ 2006 ನೋಡೋಣ. ಸೊ 2006 is equal to ಸೇಲ್ಸ್ ಬಂದು 2006 2,80,000 ಇದೆ, ಮೈನಸ್ ಫಿಕ್ಸ್ಡ್ ಕಾಸ್ಟ್ ಬಂದು ಆ್ಯಸ್ ಯೂಶುವಲ್ 30,000 ಆ್ಯಂಡ್ ದೆನ್ ಪ್ರಾಫಿಟ್ ಬಂದು 26,000 ಇದೆ. ಸೊ 2,80,000 ಮೈನಸ್ 56,000 ಬಂದು 2,24,000. ಸೊ ವೇರಿಯಬಲ್ ಕಾಸ್ಟ್ ಬಂದು 2006 2,24,000. ಸೊ ಹಾಗೆ ನಮಗೀಗ ಲಾಸ್ಟು ಕ್ವಶನ್ ನೋಡ್ತಿರೋದು ಡಿಸ್ಪ್ಲೇ ಮೇಲೆ. ಇವಾಗ ಅಲ್ಲಿ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 2,20,000 ಇದ್ದಾಗ ಪ್ರಾಫಿಟ್ ಎಷ್ಟಿರುತ್ತೆ ಅಂತ. ಸೊ ಈಗ ಅದನ್ನು ಕಂಡಿಡಿಯೋಣ. ಅಡ್ಜಸ್ಟ್ಮೆಂಟ್ ಈಗ ನಾವು ಪ್ರಾಫಿಟ್ ಕಂಡಿಡಿಯೋಣ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು, ನಾನಿವಾಗ ಇದನ್ನು ಒಂದೇ ಇಯರ್ ಕಂಡುಹಿಡಿತೀನಿ. ಯಾಕಂದರೆ ಫಿಕ್ಸ್ಡ್ ಕಾಸ್ಟು ಮತ್ತು PVR ಒಂದೇ ಇಯರ್ಗೆ ಸೇಮ್ ಇರೋದ್ರಿಂದ ಎರಡಕ್ಕೂ ಕೂಡ ಸೇಮ್ ಬರುತ್ತೆ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಇಂಟು PVR ಮೈನಸ್ ಫಿಕ್ಸ್ಡ್ ಕಾಸ್ಟ್ is equal to ಅಲ್ಲಿ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 2,20,000 ಇಂಟು 0.2 ಮೈನಸ್ 30,000 is equal to 44,000 ಬರುತ್ತೆ. 2,20,000 ಇಂಟು 0.2 44,000 ಮೈನಸ್ 30,000 equal to 14,000. ಸೊ ಇಲ್ಲಿ 2,20,000 ಸೇಲ್ಸ್ ಇದ್ದಾಗ ಪ್ರಾಫಿಟ್ ಬಂದು 14,000 ಇರುತ್ತೆ. ಸೊ ಹಾಗೇನೆ ಇವಾಗ ಪ್ರಾಫಿಟ್ಟು 40,000 ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ 40,000 ವೆನ್ ಪ್ರಾಫಿಟ್ ಈಸ್ 40,000, ಸೇಲ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ನಮಗೆ ಸೇಲ್ಸ್ ಬೇಕು ಅಂತಂದರೆ ಇವಾಗ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ PVR is equal to 30,000 plus 40,000 divided by 0.2
ಈಸ್ ಈಕ್ವಲ್ ಟು 3,50,000. 40,000 ಟು ಸೇಲ್ ಇತ್ತು, ಪ್ರಾಫಿಟ್ ಇದ್ದಾಗ ಸೇಲ್ಸ್ ಬಂದು 3,50,000 ಇರುತ್ತೆ. ಸೊ ಫ್ರೆಂಡ್ಸ್, ಇಷ್ಟೇ ಪ್ರಾಬ್ಲಮ್ಮು. ನಾನು ನಿಮಗೀಗ ಮಾರ್ಜಿನಲ್ ಕಾಸ್ಟಲ್ಲಿ ಆಲ್ಮೋಸ್ಟ್ ಆಲ್ 3 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾರೆ 20 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀನಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗೋ ತನಕ ಟೇಕ್ ಕೇರ್, ಬಾಯ್.